Hello everyone, welcome to Hamsadhyana online coaching for RMS Sainik and Navodaya. So welcome to part 3. In the part 1 and 2, what we studied? So ನಾವೇನೇನು ಕಲ್ತಿದ್ವಿ ಅಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ಬೇಸಿಕ್ಸ್, ವಾಟ್ ಈಸ್ ಡಿಜಿಟ್ ನಂಬರ್, international number system, Indian number system, then how to write Roman numbers in the part 1, and in the part 2 we studied about ascending and descending orders of a numbers, how to write in ascending and descending order. Then ಮತ್ತೇನ್ ಕಲ್ತಿದೀವಿ ನಾವು ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಫಾರ್ಮಿಂಗ್ ಅನ್ನ ಪಾರ್ಟ್ 2 ದಲ್ಲಿ ನೋಡಿದೀವಿ. ದೆನ್ ಇನ್ ದ ಟುಡೇ ವಿ ಸ್ಟಾರ್ಟ್ ವಿತ್ ದ ಪಾರ್ಟ್ 3, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಲಕ್ಷ್ಯ ಕೊಟ್ಟು ಕಲಿಯಿರಿ. ಓಕೆ, ನಿಮಗೆ ಯಾವುದೇ ಟಾಪಿಕ್ಸ್ ಕ್ಲಿಯರ್ ಆಗಿಲ್ಲ ಅಂದ್ರೆ ವಿಡಿಯೋ ಪೋಸ್ಟ್ ಮಾಡಿ, ಗೋ ಟು ಪಾರ್ಟ್ 1 ಆರ್ ಪಾರ್ಟ್ 2, make the proper notes, then continue with the classification of numbers, that is part 3. Okay, welcome again, once again welcome to Hamsadhyana. So proper ಆಗಿ ನೋಟ್ಸ್ ಮಾಡ್ಕೊಳ್ಳಿ, ಒಂದು ಪ್ಲೇಸ್ ಅಲ್ಲಿ ಸರಿಯಾಗಿ ಕುತ್ಕೊಂಡು take whatever the materials required and start with the note making and understanding the concepts. Okay, so the first classification of number is natural numbers. Natural numbers means what? The counting numbers are called as natural numbers. ಯಾವ ನಂಬರ್ ಅನ್ನ ನಾವು ಡೇ ಟು ಡೇ ಕೌಂಟಿಂಗ್ ಮಾಡ್ತೀವೋ ಅದನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ನಂಬರ್ಸ್? ದೇ ಆರ್ ಸ್ಟಾರ್ಟಿಂಗ್ ವಿತ್ 1. ಓಕೆ, ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎನ್. ಸೊ ಕ್ಯಾಪಿಟಲ್ ಎನ್ ಅನ್ನ ನಾವು ನ್ಯಾಚುರಲ್ ನಂಬರ್ಸ್ ಗೆ ಯೂಸ್ ಮಾಡ್ತೀವಿ. ದೇ ಆರ್ ಸ್ಟಾರ್ಟಿಂಗ್ ವಿತ್ 1. ಕೌಂಟಿಂಗ್ ನಂಬರ್ಸ್ ಅನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಇಸ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಮೀನ್ಸ್ the counting numbers along with 0 is called whole numbers. Okay, so already counting numbers ಇದೆ, ಅದ್ರ ಜೊತೆಗೆ ನಾವು 0 ನ ಆಡ್ ಮಾಡಿದ್ರೆ ಏನಾಗುತ್ತೆ? ಹೋಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, W is denoted for whole number and it is starting from what? 0, 1, 2, 3, so on. ಸೊ ನಾವು ಎಲ್ಲಿವರೆಗೂ ನ್ಯಾಚುರಲ್ ಅಂಡ್ ಕೌಂಟಿಂಗ್ ನಂಬರ್ಸ್ ಆಗಿರ್ಲಿ ಅಥವಾ ಹೋಲ್ ನಂಬರ್ಸ್ ಅನ್ನ ಬರೀಬಹುದು? ಟಿಲ್ ಇನ್ಫೈನೈಟ್. ಓಕೆ, ಟಿಲ್ ಇನ್ಫೈನೈಟ್ ವರೆಗೂ ನಾವು ಬರಿಬಹುದು ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್. ದ ಸೇಮ್ ಥಿಂಗ್ ಈಸ್ ವಿತ್ ಹೋಲ್ ನಂಬರ್ಸ್. ಓಕೆ, ದೆನ್ ದ ಥರ್ಡ್ ಒನ್ ಬಿಫೋರ್ ಹೋಗಿಂತ ಮುಂಚೆ 2 questions will solve. That is sum of first 4 natural numbers. So natural numbers means what? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ 4 natural numbers 1 plus 2 plus 3 plus 4. ಹೌದಾ? ಸೊ ಸ್ಟಾರ್ಟಿಂಗ್ ವಿತ್ 1 I need to take 4 as per the question. So when you add this one, you are getting 4 plus 3 7 plus 3 10 is the total answer. Then the next question is sum of first 4 whole numbers. So ಇಲ್ಲಿ ನೋಡಿ, the whole number concept ಇದೆ. whole number starting with what? 0, because the first 4 starting ಇಂದ ಕೇಳಿದ್ದಾರೆ. So 0 plus 1 plus 2 plus 3. Okay, when you add these numbers you will get what? 6 is the answer. ಅರ್ಥ ಆಯ್ತಾ? So this is natural numbers and whole numbers. The next type, that is even numbers. Even numbers ಅಂದ್ರೆ ಏನ್ ಹೇಳ್ತಾ ಇದಾರೆ? A number that is divisible by 2, leaving 0 as a remainder. For example, if I take one number 24, okay, whether it should be divisible by 2 or not, check ಮಾಡ್ಬೇಕು. ಪ್ರಾಪರ್ ಆಗಿ ಡಿವಿಸಿಬಲ್ ಆಗುತ್ತೋ ಇಲ್ವೋ. 24 divided by 2, 2 ones are 2, then 4, 2 twos are 4, 0. So I am getting remainder as a 0. Correct? So completely divisible ಆಗ್ತದೆ. So 24 is a even number. And even I have one more trick. How to find out even numbers without dividing? ಏನದು? That is, as even numbers always ends in 0, 2, 4, 6 or 8. ಸೊ ಎಷ್ಟೇ ದೊಡ್ಡ ಡಿಜಿಟ್ ನಂಬರ್ ಆಗಿರ್ಲಿ, ಫಾರ್ ಎಕ್ಸಾಂಪಲ್ 10,348. ಸೊ ದಿಸ್ ಇಸ್ ಅ 5 ಡಿಜಿಟ್ ನಂಬರ್, ಕರೆಕ್ಟ್? ಸೊ ಬಟ್ ಏನ್ ಹೇಳ್ತಾ ಇದ್ರಿ ಇಲ್ಲಿ? ಎಂಡಿಗೆ, ಎಂಡ್ಸ್ ವಿತ್, ಅದು ಎಂಡ್ ಯಾವ ನಂಬರ್ ಇಂದ ಆಗ್ಬೇಕು? ಐದರ್ 0, 2, 4, 6, 8 ಈ ಯಾವುದೇ ಡಿಜಿಟ್ಸ್ ಯೂನಿಟ್ ಪ್ಲೇಸ್ ಅಲ್ಲಿ ಇತ್ತಂದ್ರೆ ದ ಹೋಲ್ ನಂಬರ್ ಇಸ್ ಈವನ್ ನಂಬರ್. ಡೈರೆಕ್ಟ್ಲಿ ಹೇಳ್ಬೋದು.
ನಾನೇನಾದ್ರೂ ಡಿವೈಡ್ ಮಾಡಿದೀನಾ ಇಲ್ಲಿ? ಡಿವೈಡೇ ಮಾಡಿಲ್ಲ. ವಿದೌಟ್ ಡೂಯಿಂಗ್ ಡಿವಿಷನ್ ಈ ಹೋಲ್ ನಂಬರ್ ಅನ್ನ ನಾವು ಈವನ್ ನಂಬರ್ ಅಂತ ಕರಿಬಹುದು. ಕರೆಕ್ಟ್? ಇವನ್ ನೀವು ಆಫ್ಟರ್ ಡಿವಿಷನ್ ಮಾಡಿದ್ರು ನಿಮ್ಗೆ ಏನ್ ಬರುತ್ತೆ? ರಿಮೈಂಡರ್ 0 ಬರುತ್ತೆ. ಅಂತ ನಂಬರ್ಸ್ ಅನ್ನ ನಾವೇನಂತ ಕರಿತೀವಿ? ಈವನ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆಡ್ ನಂಬರ್ಸ್. ಆಡ್ ನಂಬರ್ಸ್, ಅ ನಂಬರ್ ದಟ್ ಈಸ್ ಡಿವಿಸಿಬಲ್, ಸಾರಿ ನಾಟ್ ಡಿವಿಸಿಬಲ್ ಬೈ 2. ಕಂಪ್ಲೀಟ್ ಆಗಿ ಡಿವೈಡೇ ಆಗ್ತಾ ಇಲ್ಲ. ನಮಗೆ ಏನ್ ಬರ್ತಾ ಇದೆ? ರಿಮೈಂಡರ್ 1 ಅಂತ ರಿಮೈಂಡರ್ ಬರ್ತಾ ಇದೆ. ಓಕೆ, ಅಂತಹ ನಂಬರ್ಸ್ ಅನ್ನ ಏನಂತ ಕರಿತಾ ಇದೀವಿ ನಾವು? ಆಡ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ. ಅದಕ್ಕೊಂದು ಎಕ್ಸಾಂಪಲ್ ತಗೊಳೋಣ. 873. So I'll take 3-digit number 873. I need to check divisible by 2. Okay, 2 ದಿಂದ divisible ಮಾಡಿ ನೋಡೋಣ. 2 4s are 8. Okay, then 7 2 3s are 6 1. Take the next number. 2 6s are 12. So whether I am getting remainder as a 0? No. Remainder ಏನ್ ಬರ್ತಾ ಇದೆ? 1 ಬರ್ತಾ ಇದೆ. So this whole number, the given number is what? Odd number. So for this, what is the trick? The number unit place end with 1 3 5 7 or 9. ಹೌದಾ? ಆ ನಂಬರ್ಸ್ ಏನಾಗ್ತಾ ಇದೆ? ಎಂಡ್ ಆಗ್ತಾ ಇರೋದು ಯಾವುದು? 1 3 5 7. ನಾವು ಯಾವುದೇ ಈ ನಂಬರ್ ಇಂದ ಎಂಡ್ ಆಗ್ತಾ ಇದ್ರೆ ಅಂತ ನಂಬರ್ಸ್ ಅನ್ನ ಏನಂತ ಕರಿತೀವಿ? ಆಡ್ ನಂಬರ್ಸ್ ಅಂತ ಕರಿತೀವಿ. ಸೊ ಸಪೋಸ್ 10,431. ಓಕೆ, ಸೊ ಇಲ್ಲೊಂದು ನಂಬರ್ ತಗೊಂಡಿದ್ದೀನಿ ನಾನು ರ್ಯಾಂಡಮ್ಲಿ 5-digit ನಂಬರ್. ಸೊ ಬಟ್ ಇಲ್ಲಿ ಏನ್ ಮಾಡೋದು? ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ಸೊ ನಮ್ ಟ್ರಿಕ್ ಪ್ರಕಾರ 1 ಏನಾಗ್ತಾ ಇದೆ? ಆಡ್ ಪ್ಲೇಸ್ ಅಲ್ಲಿ ಬರ್ತಾ ಇದೆ. ದಟ್ ಈಸ್ ಆಡ್ ನಂಬರ್ ಅಲ್ಲಿ ಬರ್ತಾ ಇದೆ. ಕರೆಕ್ಟಾ? ದ ಹೋಲ್ ನಂಬರ್ ಈಸ್ ಆಡ್ ನಂಬರ್. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಈವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್. ಓಕೆ, ನೆಕ್ಸ್ಟ್ classification of number is prime number. Very important number. Okay, prime numbers ಅಲ್ಲಿ ತುಂಬಾ ಜನರಿಗೆ ಡೌಟ್ಸ್ ಇರುತ್ತೆ. ಪ್ರೈಮ್ ನಂಬರ್ ಅನ್ನ ಹೇಗ್ ಫೈಂಡ್ ಔಟ್ ಮಾಡೋದು? ದ ಗಿವನ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್. ಓಕೆ, ಯಾವ ತರ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ನಂಬರ್ ಸಿಸ್ಟಮ್. ಓಕೆ, ಸೊ ಪ್ರೈಮ್ ನಂಬರ್ಸ್ ಏನ್ ಹೇಳುತ್ತೆ? ಪ್ರೈಮ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಆರ್ ದ ನಂಬರ್ಸ್ ದಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, 1 ಅಂಡ್ ದ ನಂಬರ್ ಇಟ್ ಸೆಲ್ಫ್. ಐದರ್ ಅದರ ಫ್ಯಾಕ್ಟರ್ 1 ಇರಬೇಕು ಅಥವಾ ಅದೇ ನಂಬರ್ ಇರಬೇಕು. ಬಟ್ ಈ ಫ್ಯಾಕ್ಟರ್ಸ್ ಅಂದ್ರೆ ಏನು ಹಾಗಾದ್ರೆ ಇಲ್ಲಿ? ಹೌದಾ, ನ್ಯೂ ಟರ್ಮ್ ಬಂದಿದೆ. 2 ಫ್ಯಾಕ್ಟರ್ಸ್ ಇರಬೇಕು, 1 ಇರಬೇಕು, ನಂಬರ್ ಅಥವಾ ಅದೇ ನಂಬರ್ ಇರ್ಬೇಕಂತ ಹೇಳ್ತಾ ಇದಾರೆ. ಹಾಗಾದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನು? ಅದನ್ನ ಫಸ್ಟ್ ನೋಡೋಣ. ಸೊ ಸಪೋಸ್ ಎಕ್ಸಾಂಪಲ್, ಇಫ್ ಐ ಟೇಕ್ 16, ಒಂದ್ ಎಕ್ಸಾಂಪಲ್ ಇದೆ. 16 ಅನ್ನ ತಗೊಂಡ್ರೆ ಇದ್ರ ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ? ಫ್ಯಾಕ್ಟರ್ಸ್ ಅಂದ್ರೆ ಯಾವ ನಂಬರ್ ಇದೆ ಅದು ಡಿವಿಸಿಬಲ್ ಆಗುತ್ತೆ. ಸಪೋಸ್ ನಾನು ಇವಾಗ 1 ಅಂತ ತಗೋತೀನಿ. 1 ಇಂದ ಡಿವಿಸಿಬಲ್ ಆಗುತ್ತೆ. ಕರೆಕ್ಟ್. ದೆನ್ 2 ದಿಂದ ಡಿವಿಸಿಬಲ್ ಆಗುತ್ತೆ. ಕರೆಕ್ಟ್. 3 ದಿಂದ 16 ಆಗುತ್ತಾ? ನೋ. 4 ಇಂದ ಆಗುತ್ತೆ. ದೆನ್ 5 ಇಲ್ಲ, 6 ಇಲ್ಲ, 7 ಇಲ್ಲ, 8 2s are 16. ದೆನ್ ಡೈರೆಕ್ಟ್ಲಿ 16. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದ ನಾನು ಏನ್ ಮಾಡಬಹುದು? 16 ಅನ್ನ ಕಂಪ್ಲೀಟ್ಲಿ ಡಿವಿಸಿಬಲ್ ಮಾಡಬಹುದು. ಹೌದಾ? ಅದೇ ನಾನು 23 ತಗೋತೀನಿ. 23 ನಂಬರ್ ನೋಡೋಣ. 1 ಇಂದ ಕಂಪಲ್ಸರಿ ಎಲ್ಲಾ ನಂಬರ್ಸ್ ಡಿವಿಸಿಬಲ್ ಆಗುತ್ತೆ. ಆಫ್ಟರ್ ದಟ್ ಯಾವುದೇ ಟೇಬಲ್ಸ್ ಅಲ್ಲೂ ಆಗ್ಲಿ ಯಾವುದೇ ನಂಬರ್ ಇಂದ 23 ಡಿವಿಸಿಬಲ್ ಆಗಲ್ಲ. ಡೈರೆಕ್ಟ್ಲಿ 23 ಅಂತ ಬರಿತೀವಿ. ಸೊ 23 ಇಸ್ ಅ ಪ್ರೈಮ್ ನಂಬರ್ ಬಿಕಾಸ್ ಓನ್ಲಿ 2 ಫ್ಯಾಕ್ಟರ್ಸ್ ಇದೆ. ಆಸ್ ಪರ್ ಕಂಡೀಷನ್ 2 ಫ್ಯಾಕ್ಟರ್ಸ್ ಇದೆ. ಯಾವ್ದು? 1 ಅಂಡ್ ನಂಬರ್ ಇಟ್ ಸೆಲ್ಫ್. ಹೌದಾ? ಸೊ ದಟ್ಸ್ ವೈ 23 ಇಸ್ ಅ ಪ್ರೈಮ್ ನಂಬರ್. ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದು ಪ್ರೈಮ್ ನಂಬರ್ಸ್ ಎಕ್ಸಾಂಪಲ್ಸ್ ಇದೆ. 2 3 5 7 11 13 17 19 23 29 31 37 etc. So for this exam the basic requirement is what? 1 to 100 ನಿಮ್ಗೆ ಏನ್ ಮಾಡ್ಬೇಕು? ಪ್ರೈಮ್ ನಂಬರ್ಸ್ ಕಂಪಲ್ಸರಿ ಗೊತ್ತಿರ್ಬೇಕು. 1 to 10 ಅಲ್ಲಿ ಎಷ್ಟು ಬರುತ್ತೆ, 11 to 20 ಅಲ್ಲಿ ಎಷ್ಟು ಬರುತ್ತೆ, ಈ ತರ 1 to 100 ಅಲ್ಲಿ ಬರುವಂತಹ ಪ್ರೈಮ್ ನಂಬರ್ಸ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ನೆಕ್ಸ್ಟ್ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಥವಾ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ, 1 to 100 ಲಿಸ್ಟ್ ಇದೆ. ಆ ಲಿಸ್ಟ್ ಅನ್ನ ನೋಟ್ ಡೌನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಪ್ರೈಮ್ ನಂಬರ್ಸ್ ಕಂಪಲ್ಸರಿ 1 to 100 ಎಷ್ಟು ಬರುತ್ತೆ ಕೌಂಟ್ ಗೊತ್ತಿರ್ಬೇಕು ನಿಮಗೆ. ಓಕೆ, ದೆನ್ ಗೋ ಫಾರ್ ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್. ಹೋಗೋಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಇದು ಇದೆ ಸ್ಟೇಟ್ಮೆಂಟ್. ಏನದು? ನಂಬರ್ 1 ಇಸ್ ನೀದರ್ ಅ ಪ್ರೈಮ್ ನಂಬರ್ ನಾರ್ ಅ ಕಂಪೋಸಿಟ್ ನಂಬರ್. ಓಕೆ, ನಾವು 1 ಅನ್ನ ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಲ್ಲ. ವಾಟ್ ಇಸ್ ಕಂಪೋಸಿಟ್?
ವಿಲ್ ಲರ್ನ್ ಲೇಟರ್. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನೋಡೋಣ. ಬಟ್ 1 ಅನ್ನ ನಾವು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಲ್ಲ. ಅದು ಪ್ರೈಮು ಅಲ್ಲ, ಕಂಪೋಸಿಟು ಅಲ್ಲ. ಓಕೆ, ದ ನಂಬರ್ ಸ್ಟಾರ್ಟಿಂಗ್ ವಿತ್ 2. ಸೊ 2 ಈಸ್ ಅ ಫಸ್ಟ್ ಈವನ್ ಪ್ರೈಮ್ ನಂಬರ್, ಬಿಕಾಸ್ ಈವನ್ ಅಂಡ್ ಆಡ್ ನಾವು ಆಲ್ರೆಡಿ ಕಲ್ತಿದೀವಿ ಇಲ್ಲಿ. ಹೌದಾ? ವಾಟ್ ಈಸ್ ಈವನ್ ಅಂಡ್ ಆಡ್? ಸೊ 2 ಈಸ್ ಅ ಈವನ್ ನಂಬರ್, ಬಟ್ ಇಟ್ ಈಸ್ ಆಲ್ಸೋ ಅ ಪ್ರೈಮ್ ನಂಬರ್. ದ ಫಸ್ಟ್ ಆಡ್ ನಂಬರ್ ಇಸ್, ಯಾರಾದ್ರೂ ಕೇಳಿದ್ರೆ 3 ಈಸ್ ದ ಫಸ್ಟ್ ಆಡ್ ಪ್ರೈಮ್ ನಂಬರ್. ಅರ್ಥ ಆಯ್ತಾ? ಫೈನ್. Next classification is composite numbers. The numbers which have factors other than 1 and itself. ಹೌದಾ? ಸೊ 16 ಅಂತ ಇಲ್ಲಿ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೇವೆ ನಾವು. 16 ಗೆ ಫ್ಯಾಕ್ಟರ್ಸ್ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ. 1 ಇದೆ, ನಂಬರ್ ಇಟ್ ಸೆಲ್ಫ್ ಇದೆ. ಅದಲ್ದೇನೆ another 3 ಫ್ಯಾಕ್ಟರ್ಸ್ ಇದೆ. 2 ಇದೆ, 4 ಇದೆ, 8 ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಂಪೋಸಿಟ್ ನಂಬರ್. ಮಲ್ಟಿಪಲ್ಸ್ ತುಂಬಾ ಇರುತ್ತೆ. ಹೌದಾ? ಸೊ ಅದ್ರದ್ದೇನಿದೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಬಂದ್ರೆ ಅದನ್ನ ನಾವು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 4 ಇದೆ. ಸೊ 4 ಗೆ ಫ್ಯಾಕ್ಟರ್ಸ್ ಏನೇನಿದೆ? 1 ಇದೆ, 2 ಇದೆ, 4 ಇದೆ. ಹೌದಾ? 1 ಅಲ್ಲೇನೋ ಡಿವಿಸಿಬಲ್ ಆಗುತ್ತೆ, 2 ದಲ್ಲಿನೂ ಆಗುತ್ತೆ, ನಂಬರ್ ಇಟ್ ಸೆಲ್ಫ್ ಇದೆ. ಸೊ ಎಕ್ಸೆಪ್ಟ್ 1 ಅಂಡ್ 4, ನಂಬರ್ ಮತ್ತೆ 4 ಅನ್ನ ಬಿಟ್ಟು 2 ಇದೆ, ಅದನ್ನ ನಾವು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ನೋಡಿದ್ರೆ ಪ್ರತಿಯೊಂದು ನಂಬರಿಗೂ ಏನಿದೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದಾವೆ. ಸೊ ಅಂತ ನಂಬರ್ ಅನ್ನ ನಾವೇನಂತ ಕರಿತೀವಿ? ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 7 ಏನ್ ಹೇಳ್ತದೆ? ಟ್ವಿನ್ ಪ್ರೈಮ್ ನಂಬರ್. ಆಲ್ರೆಡಿ ನಮ್ಗೆ ಗೊತ್ತಿದೆ ಪ್ರೈಮ್ ನಂಬರ್ ಅಂದ್ರೆ ಏನು. ದ ನಂಬರ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್, 1 ಅಂಡ್ ನಂಬರ್ ಇಟ್ ಸೆಲ್ಫ್. ಸೊ ಟ್ವಿನ್ ಅಂದ್ರೆ ಏನು? 2 ನಂಬರ್ಸ್ ಅನ್ನ ಕಂಪೇರ್ ಮಾಡೋಣ. ಅ ಪೇರ್ ಆಫ್ ಪ್ರೈಮ್ ನಂಬರ್ಸ್ ದ್ಯಾಟ್ ಹ್ಯಾವ್ ಅ ಡಿಫರೆನ್ಸ್ ಆಫ್ 2. ಸಪೋಸ್ ಇಫ್ ಐ ಟೇಕ್ 3, ನಾನು ಒಂದು ಪ್ರೈಮ್ ನಂಬರ್ ತಗೋತೀನಿ, ಇಲ್ಲಿ ಕೊಟ್ಟಿದೀವಿ. ಹೌದಾ? 3 ನಾವೇನ್ ತಗೋತಾ ಇದೀವಿ? ಪ್ರೈಮ್ ನಂಬರ್ ಅನ್ನ ತಗೋತಾ ಇದೀವಿ. ಇನ್ನೊಂದು ಪ್ರೈಮ್ ನಂಬರ್ 5 ಅಂತ ತಗೊಳೋಣ. ವೆದರ್ ವಿ ಆರ್ ಗೆಟಿಂಗ್ ಅ ಡಿಫರೆನ್ಸ್ ಆಫ್ 2, 5 minus 3, 2 ಬರ್ತಾ ಇದೆನಾ? ಡಿಫರೆನ್ಸ್ ಆಫ್ 2. ಸೊ ದಿಸ್ ಪೇರ್ ಇಸ್ ಕಾಲ್ಡ್ ಆಸ್ ವಾಟ್? ಟ್ವಿನ್ ಪ್ರೈಮ್ ನಂಬರ್. ದಟ್ ಮೀನ್ಸ್ ಅ ಪೇರ್ ಆಫ್ ಪ್ರೈಮ್ ನಂಬರ್ಸ್. ಒನ್ ಮೋರ್ ಎಕ್ಸಾಂಪಲ್, 11 and 13. ಸೊ 11 and 13 ಅಲ್ಲಿ ನಮ್ದು ಡಿಫರೆನ್ಸ್ ಎಷ್ಟಿದೆ? 13 minus 11, 2 ಬರ್ತಾ ಇದೆ. ದೆನ್ 61 minus 59, 2 ಬರ್ತಾ ಇದೆ. ಸೊ ದಿಸ್ ಪೇರ್ ಆಫ್ ಪ್ರೈಮ್ ನಂಬರ್. ಪೇರ್ ಅಂದ್ರೆ ಎರಡು ನಂಬರ್ಸ್ ಇರ್ಬೇಕು ಕಂಪಲ್ಸರಿ. ಆ ನಂಬರ್ಸ್ ಯಾವ ತರ ಇರ್ಬೇಕು? ಪ್ರೈಮ್ ನಂಬರ್ಸ್ ಇರ್ಬೇಕು. ಅದ್ರ ಜೊತೆಗೆ ಅದ್ರ ಡಿಫ್ರೆನ್ಸ್. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ 2 ಪ್ರೈಮ್ ನಂಬರ್ಸ್ ಈಸ್ 2 ಇದ್ರೆ ಅಂತಹ ಪೇರಿಗೆ ನಾವೇನಂತ ಕರಿತೀವಿ? ಟ್ವಿನ್ ಪ್ರೈಮ್ ನಂಬರ್ ಅಂತ ಕರಿತಾ ಇದ್ದೀವಿ. ದೆನ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಕೋ ಪ್ರೈಮ್ ನಂಬರ್ಸ್. ನಾನು ಇವಾಗ ಕ್ಲಾಸಿಫಿಕೇಶನ್ ಹೇಳ್ತಾ ಹೋಗ್ತಾ ಇದ್ದೀನಿ, ನಿಮಗೆ ಡೌಟ್ ಬರುತ್ತೆ ಡೆಫಿನೆಟ್ಲಿ. ಸೊ ನೀವೇನ್ ಮಾಡ್ಬೇಕು? ವಿಡಿಯೋ ಪೌಸ್ ಮಾಡ್ಬೇಕು, ಅಗೇನ್ ಸ್ಟಾರ್ಟ್ ವಿತ್ ಪ್ರೈಮ್ ನಂಬರ್. ಬಿಕಾಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಈವನ್ ನಂಬರ್ಸ್, ಆಡ್ ನಂಬರ್ಸ್ ಈ ಎಲ್ಲವೂ ನಿಮ್ಗೆ ಈಸಿಯಾಗಿ ಬರುತ್ತೆ. ಬಟ್ ಎಲ್ಲಿಂದ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗುತ್ತೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ನಿಮ್ಗೆ ಡೌಟ್ ಇತ್ತಂದ್ರೆ ಅಗೇನ್ ವಿಡಿಯೋನ ಪೋಸ್ಟ್ ಮಾಡಿ, ಮತ್ತೆ ಅಗೇನ್ ರಿಪಿಟೇಷನ್ ನೋಡಿ ಪ್ರೈಮ್ ನಂಬರ್ ಇಂದ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಪ್ರೈಮ್ ನಂಬರ್ ಅಂದ್ರೆ ದ ನಂಬರ್ ಹ್ಯಾವಿಂಗ್ ಫ್ಯಾಕ್ಟರ್ಸ್ 1 ಅಂಡ್ ನಂಬರ್ ಇಟ್ ಸೆಲ್ಫ್. ಕಂಪೋಸಿಟ್ ನಂಬರ್ಸ್ ಅಂದ್ರೆ ಅದರ್ ದನ್ 1 ಅಂಡ್ ನಂಬರ್ ಇಟ್ ಸೆಲ್ಫ್. ಬೇರೆ ಫ್ಯಾಕ್ಟರ್ಸ್ ಇದ್ರೆ ಅದನ್ನ ಕಂಪೋಸಿಟ್ ಅಂತ ಕರಿತೀವಿ. ಟ್ವಿನ್ ಪ್ರೈಮ್ ನಂಬರ್ ನೇಮೇ ಹೇಳುತ್ತೆ, ಟ್ವಿನ್ ಅಂದ್ರೆ ಎರಡು ಅಂತ. ಹೌದಾ? ಸೊ ಎರಡು ಕಂಪಲ್ಸರಿ ಪ್ರೈಮ್ ನಂಬರ್ಸ್ ಇರಬೇಕು, ಜೊತೆಗೆ ಅದ್ರ ಡಿಫ್ರೆನ್ಸ್ ಕೂಡ 2 ಇರಬೇಕು. ಆಫ್ಟರ್ ದಟ್ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಹೇಳ್ತಾ ಇದೆ? set of 2 or 3 numbers whose common factor is 1. Okay, co-prime numbers means I will take any numbers, 3 numbers ನೀವು ತಗೋಬಹುದು. Okay, 1, suppose if I take 3, 7, 11. ಓಕೆ, ಇದರ ಡಿಫರೆನ್ಸ್ 2 ಏನೂ ಇಲ್ಲ. ರ್ಯಾಂಡಮ್ಲಿ ನಾನು ಒಂದು ಸೆಟ್ ಆಫ್ 2 or 3 ನಂಬರ್ಸ್ ಇಲ್ಲಿ ಹೇಳಿದ್ದಾರೆ. ಸೆಟ್ ಆಫ್ 2 or 3 ನಂಬರ್ಸ್, ನಾನು 3 ನಂಬರ್ಸ್ ತಗೊಂಡಿದ್ದೀನಿ. 3, 7, 11. ಓಕೆ, ಸೊ ಈ ಮೂರು ನೀನು ಫ್ಯಾಕ್ಟರ್ಸ್ ಅನ್ನ ತೆಗೆದ್ರೆ 3 ಇದು ಕಾಮನ್ ಫ್ಯಾಕ್ಟರ್ಸ್ ಏನೇನಿದೆ? 1 ಇದೆ, 3 ಇದೆ. 7 ಇಂದ ಏನಿದೆ? 1 ಇದೆ, 7 ಇದೆ. 11 ಇಂದ ಏನಿದೆ? 1 ಇದೆ, 11 ಇದೆ. ಓಕೆ, ಸೊ ಹೂಸ್ ಕಾಮನ್ ಫ್ಯಾಕ್ಟರ್ ಇಸ್ 1. ಸೊ ಈ ಮೂರು ಫ್ಯಾಕ್ಟರ್ಸ್ ಅನ್ನ ನೋಡಿದಾಗ ಇದರಲ್ಲಿ 1 ಮಾತ್ರ ಕಾಮನ್ ಆಗಿದೆ, ಎಕ್ಸೆಪ್ಟ್ ಬೇರೆ ಫ್ಯಾಕ್ಟರ್ಸ್ ಇಲ್ವೇ ಇಲ್ಲ. ಹೌದಾ?
ಸೊ ಕೋಪ್ರೈಮ್ ಅಂದ್ರೆ ನಮಗೆ ಎಷ್ಟೇ ನಂಬರ್ ಇರಲಿ, ಸೆಟ್ ಆಫ್ 2 or 3 ನಂಬರ್ಸ್, ಐದರ್ ಇಟ್ ಮೇ ಬಿ ಪ್ರೈಮ್ ನಂಬರ್ ಆರ್ ಕಂಪೋಸಿಟ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 6, 7, 11. Okay, I'll take mixture of. So 6 is a composite number, 7 and 11 is a prime number. ಸೊ ಈ ತರದ ನಂಬರ್ಸ್ ಅನ್ನ ನಾವು ತಗೊಂಡಾಗ ವೆದರ್ ಕೋ ಪ್ರೈಮ್ ಇದ್ರಲ್ಲಿ ಇದೆನಾ, ಕಾಮನ್ ಫ್ಯಾಕ್ಟರ್ ಇದೆನಾ ನೋಡೋಣ. 6 ಅಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ? 1 ಇದೆ, 2 ಇದೆ, 3 ಇದೆ, 6 ಇದೆ. 7 ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನಿದೆ? 1 ಇದೆ, 7 ಇದೆ. 11 ಅಲ್ಲಿ 1 ಇದೆ, 11 ಇದೆ. So if you observe the factors of all these three numbers, so only one common factor ಇದೆ. ಇದನ್ನ ಬಿಟ್ಟು ಬೇರೆ ಯಾವುದೇ ನಂಬರ್ ಕಾಮನ್ ಇಲ್ಲ ಅಲ್ಲಿ. ಸೊ this set of given numbers are co-prime. ಓಕೆ, ಇದನ್ನ ಏನಂತ ಕರಿತೀವಿ? co-prime ಅಂತ ಕರಿತಾ ಇದೀವಿ. ಅರ್ಥ ಆಯ್ತಾ? co-prime means set of 2 or 3 numbers whose common factor is 1. Suppose example 17, 23, 29. If you check the factors of these, 1 and number itself. ಅವಾಗ ಏನಾಗುತ್ತಲ್ಲಿ? ಸೊ 1 ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಈ ಸೆಟ್ ಅನ್ನ ನಾವೇನಂತ ಕರಿತೀವಿ? ಕೋ ಪ್ರೈಮ್ ನಂಬರ್ಸ್. ಸೊ ಇದರಲ್ಲಿ ಕಂಡೀಷನ್ ಏನಿದೆ? ಪ್ರೈಮ್ ವಿತ್ ಪ್ರೈಮ್ ನಂಬರ್ಸೇ ಇರಬಹುದು ಅಂತ ಏನಿಲ್ಲ. ಓಕೆ, ಪ್ರೈಮ್ ವಿತ್ ಪ್ರೈಮ್ ನಂಬರ್ಸ್ ಎಲ್ಲಾನು ಪ್ರೈಮ್ ನಂಬರ್ಸ್ ಆಗಬಹುದು, ಅಥವಾ ಪ್ರೈಮ್ ಜೊತೆಗೆ ಕಂಪೋಸಿಟ್ ಅನ್ನ ನಾವು ತಗೋಬಹುದು, ಅಥವಾ ಕಂಪೋಸಿಟ್ ಜೊತೆಗೆ ಪ್ರೈಮ್ ನಂಬರ್ಸ್ ಅನ್ನ ಕೂಡ ನಾವು ತಗೋಬಹುದು. ಎನಿ ನಂಬರ್ಸ್ ಆಗಿರ್ಬೋದು, ಬಟ್ ಆ ಇಷ್ಟು ನಂಬರ್ಸ್ ಅಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ 1 ಇರಬೇಕು. ಅರ್ಥ ಆಯ್ತಾ? ಅಂತಹ ಸೆಟ್ ಅನ್ನ ನಾವೇನಂತ ಕರಿತೀವಿ? ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್, 9th one is integers. All the whole numbers and their negative numbers are known as integers. So already whole number ಏನಂತ ಓದಿದೀವಿ? The numbers starting with a 0, 1, 2, 3, 4. So these are called as whole numbers. Along with negative numbers. Along with negative numbers means already ನಿಮ್ಗೆ ಗೊತ್ತಿದೆ ನಂಬರ್ ಲೈನ್. So if you take a number line, here the middle is 0. So from the 0 it will be right 1, 2, 3, 4. So this set is called as what? Whole numbers. So along with negative numbers means -1, -2, -3, -4. ಸೊ ಈ ನಂಬರ್ಸ್ ಅನ್ನ ನಾವು ಏನಂತ ಕರಿತಾ ಇದೀವಿ? ಇಂಟೀಜರ್ಸ್ ಅಂತ ಕರೀತಾರೆ. The complete set is called as integers. Along with the whole number, negative numbers are integers. ಅರ್ಥ ಆಯ್ತಾ? Next one. Okay, examples. And the integers is denoted with the notation I. Natural numbers N, whole numbers W, integers I. Okay, ಇದರಲ್ಲಿ whole numbers ಬರುತ್ತೆ. That means 0 and positive numbers along with negative numbers. Then we studied about real numbers. Real numbers classified as a rational and irrational. ಓಕೆ, ರಿಯಲ್ ನಂಬರ್ಸ್ ನ ಕಲಿಬೇಕಂದ್ರೆ ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ಯಾವುದು? ರ್ಯಾಷನಲ್ ಇದೆ ಅಂಡ್ ಇನ್ನೊಂದು ಇರ್ರಾಷನಲ್ ಇದೆ. ಓಕೆ, ರಿಯಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಆರ್. ನೆನ್ಪಿಟ್ಕೊಳ್ಳಿ, ಎನ್ ಅಂದ್ರೆ ನ್ಯಾಚುರಲ್ ನಂಬರ್ಸು, ಡಬ್ಲ್ಯೂ ಅಂದ್ರೆ ಹೋಲ್ ನಂಬರ್ಸು, ಐ ಅಂದ್ರೆ ಇಂಟೀಜರ್ಸು, ಆರ್ ಅಂದ್ರೆ ರಿಯಲ್ ನಂಬರ್ಸ್. ಓಕೆ, ಸೊ ಇವಾಗ ರ್ಯಾಷನಲ್ ನಂಬರ್ಸ್ ನೋಡೋಣ. ರ್ಯಾಷನಲ್ ನಂಬರ್ಸ್ ಏನಾಗುತ್ತೆ? ನಂಬರ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಓಕೆ, ಯಾವ ನಂಬರ್ಸ್ ಅನ್ನ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರಿತೀವೋ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸಪೋಸ್ 1/2. ಸೊ 1 is p, 2 is q. So it is in the form of p by q. If I take 0, 0 can be written in the form of 1 by p by q ಅಲ್ಲಿ ಬರಿಬಹುದಾ? So 0/1 ಮಾಡಬಹುದಲ್ಲ. So always it is in the form of p by q. So 0 is also a rational number. 9/11. Even negative fractions. So ಇಲ್ಲಿ ನೋಡಿ -5/7. So this is also in the form of p by q. So we can say rational numbers. Then come to next one, irrational numbers. The numbers cannot be written in the form of p by q. p by q form ಅಲ್ಲಿ ಬರಿಲಿಕ್ಕೆ ಬರ್ತಾ ಇಲ್ಲ. ಯಾವ್ದದು? ರೂಟ್ ವ್ಯಾಲ್ಯೂಸ್.
ರೂಟ್ ವ್ಯಾಲ್ಯೂಸ್ ಅನ್ನ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಬರಲ್ಲ. ಲೈಕ್ ಸಪೋಸ್ ಎಕ್ಸಾಂಪಲ್ √3, √11, √39, ರೈಟ್. ಈ ಯಾವುದೇ ಫಾರ್ಮ್ ಅಲ್ಲಿ ನಾವು ಬರೀಲಿಕ್ಕೆ ಬರ್ತಾ ಇಲ್ಲ. ಸಪೋಸ್ ಇಫ್ ಐ ಟೇಕ್ √25, ವಾಟ್ ಇಸ್ ದ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಆಫ್ √25? So this is 5. 5 means 5 by 1. Can I write in the form of p by q? So this is not a irrational number. ಈ ನಂಬರ್ ಅನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ. ಸೊ ಅಂತಹ ರೂಟ್ ವ್ಯಾಲ್ಯೂಸ್ ಅನ್ನ ನಾವೇನಂತ ಕರಿತೀವಿ? ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಅಂಡ್ ದ ಲಾಸ್ಟ್ classification of number is perfect number. Perfect number ಏನಂತ? It is a positive integer that is equal to the sum of its positive divisors, excluding the number itself is a positive integer. So definition ಓದಿದ ತಕ್ಷಣ ಅರ್ಥ ಆಗ್ತಲ್ಲ ಏನ್ ಹೇಳ್ತಾ ಇದಾರೆ? ಪಾಸಿಟಿವ್ ಇಂಟೀಜರ್. ಅಂಡರ್ಲೈನ್ ಮಾಡಿ ಯಾವುದು ಕೀವರ್ಡ್. ಇಟ್ ಈಸ್ ಅ ಪಾಸಿಟಿವ್ ಇಂಟೀಜರ್. ಸೊ ಪರ್ಫೆಕ್ಟ್ ನಂಬರ್ ಅಲ್ಲಿ ಫಸ್ಟ್ ಕೀವರ್ಡ್ ಏನ್ ಬರ್ತದೆ? ಪಾಸಿಟಿವ್ ಇಂಟೀಜರ್. ದಟ್ ಮೀನ್ಸ್ ಸ್ಟಾರ್ಟಿಂಗ್ ವಿತ್ 0 to positive values is equal to the sum of its positive divisors. Suppose for example if I take 8, so what are the factors of 8? That means ಇದು ಯಾವ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ? 1 ಅಲ್ಲಿ ಆಗುತ್ತೆ, 2 ದಲ್ಲಿ ಆಗುತ್ತೆ, 3 ಇಲ್ಲ, 4 ಅಲ್ಲಿ ಆಗುತ್ತೆ, 8 ಅಲ್ಲಿ ಆಗುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಡಿವೈಸರ್ಸ್. ಅಂದ್ರೆ ಈ ನಂಬರ್ಸ್ ಇಂದ ನಾವು ಕಂಪ್ಲೀಟ್ ಆಗಿ 8 ಅನ್ನ ಡಿವೈಡ್ ಮಾಡಬಹುದು. ಹೌದಾ? 1, 2, 4, 8 ಇದನ್ನ ಕಂಪ್ಲೀಟ್ ಆಗಿ ನಾವು ಡಿವೈಡ್ ಮಾಡಬಹುದು. ಇದನ್ನ ನಾವು ಪಾಸಿಟಿವ್ ಡಿವೈಸರ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಕ್ಲೂಡಿಂಗ್ ದ ನಂಬರ್ ಇಟ್ ಸೆಲ್ಫ್. ಸೊ ಈ ನಂಬರ್ ನ ಬಿಟ್ಬಿಡಿ, ಅದೇ ನಂಬರ್ ಏನಿದೆ ಅದನ್ನ ಬಿಟ್ಟು ಉಳ್ಕಿದ ನಂಬರ್ ಅನ್ನ ಆಡ್ ಮಾಡೋಣ. ಓಕೆ, ಆಡ್ ಮಾಡಿದಾಗ ನಮ್ಗೆ ಏನಾದ್ರೂ ಸೇಮ್ ಬರ್ತಾ ಇದ್ರೆ ಇಟ್ ಈಸ್ ಅ ಪಾಸಿಟಿವ್ ಡಿವೈಸರ್ ದಟ್ ಈಸ್ ಈಕ್ವಲ್ ಟು ದ. ಸೊ 8 ಅನ್ನ ನಾವು ಇವಾಗ ಈ ಡಿವೈಸರ್ಸ್ ಅನ್ನ ಆಡ್ ಮಾಡಿದಾಗ 1 + 2 + 4. ಸೊ ನಮ್ಗೇನಾದ್ರೂ ಅದೇ ನಂಬರ್ ಬರ್ತಾ ಇದೆನಾ? 4 + 2 6 + 1 7. ಸೊ ಅದೇ ನಂಬರ್ ಬರ್ತಾ ಇದೆನಾ? ಬರ್ತಾ ಇಲ್ಲ. ಬಿಕಾಸ್ ಹಿಯರ್ 8 is the given number and after adding the divisors we are getting 7. ಹೌದಾ? ಬರ್ತಾ ಇಲ್ಲ. ಸೊ ಹಾಗಾದ್ರೆ ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಏನ್ ಎಕ್ಸಾಂಪಲ್ ಇದೆ? 6 ಅನ್ನ ತಗೊಳ್ಳೋಣ. ಓಕೆ, 6. ಸೊ 6 ಅನ್ನ ತಗೊಂಡ್ರೆ ಇದ್ರ ಫಸ್ಟ್ ಫ್ಯಾಕ್ಟರ್ಸ್ ಅನ್ನ ತೆಗೋಣ. 1 ಇದೆ, 2 ಇದೆ, 3 ಇದೆ, ದೆನ್ 6 ಇದೆ. ಸೊ ವಿ ನೀಡ್ ಟು ಎಕ್ಸ್ಕ್ಲೂಡ್ ದ ನಂಬರ್ ಇಟ್ ಸೆಲ್ಫ್. ಬಿಟ್ಬಿಡೋಣ, ಅದು ಕಂಡೀಷನ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಾದ್ರೆ ಓನ್ಲಿ 1 + 2 + 3. ಸೊ ದೀಸ್ ಆಲ್ ಆರ್ ಪಾಸಿಟಿವ್ ಇಂಟೀಜರ್ಸ್, ರೈಟ್? ಅಂಡ್ ಇವನ್ ಪಾಸಿಟಿವ್ ಡಿವೈಸರ್ಸ್. ನೌ ಆಡ್ 1 + 2 + 3. So 3 + 2 5, 5 + 1 6. So whether we are getting the same number? Yes, same number ಸಿಗ್ತಾ ಇದೆ. So 6 is what? Perfect number. Okay. ಸೊ ಇವತ್ತು ಯಾವ ಕ್ಲಾಸಿಫಿಕೇಶನ್ ನಂಬರ್ಸ್ ಅಲ್ಲಿ ನಾವು ಕಲ್ತಿದೀವಿ? ವಿ ಆರ್ ಸ್ಟಾರ್ಟಿಂಗ್ ವಿತ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಈವನ್ ನಂಬರ್, ಆಡ್ ನಂಬರ್, ಇಂಟೀಜರ್ಸ್, ಪ್ರೈಮ್ ನಂಬರ್, ಕೋ ಪ್ರೈಮ್ ನಂಬರ್, ಟ್ವಿನ್ ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್ ಅಂಡ್ ಪರ್ಫೆಕ್ಟ್ ನಂಬರ್. ಸೊ ಇಷ್ಟೆಲ್ಲಾ ಕ್ಲಾಸಿಫಿಕೇಶನ್ ಅನ್ನ ನಾವು ಕಲ್ತಿದೀವಿ. ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಮತ್ತೊಮ್ಮೆ ನೀವು ಇದನ್ನ ಓದಿ. ನೆಕ್ಸ್ಟ್ ಪಾರ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ನಂಬರ್ ಸಿಸ್ಟಮ್ ನಿಮ್ಗೆ ಪರ್ಫೆಕ್ಟ್ ಆದ್ರೆ ದೆನ್ ವಿ ಕ್ಯಾನ್ ಸಾಲ್ವ್ ವಿತ್ ಸಮ್ ಪ್ರಾಬ್ಲಮ್ಸ್. ಓಕೆ, ಬೇಸ್ಡ್ ಆನ್ ದೀಸ್ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಅಂಡ್ ಇವನ್ ಪ್ರೈಮ್ ನಂಬರ್ಸ್ 1 to 100 ವರೆಗೂ ನಾವು ಲಿಸ್ಟ್ ಅನ್ನ ಮಾಡೋಣ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಹಂಸಜ್ಞಾನ ಚಾನಲ್. ನೆಕ್ಸ್ಟ್ ಪಾರ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಬರೋಕ್ಕಿಂತ ಮುಂಚೆ ಫಸ್ಟ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋಸ್ ಅನ್ನ ನೋಡಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.